ಬುದ್ಧಿ ಐತಾನೆ ನೋಡ್ರಿ ರಾತ್ರಿ ಏನು ಹೆಚ್ಚು ಕಡಿಮೆ ಯಾರಿಗಾನ ಆದ್ರೆ ಹೆಂಗ್ ತಗೊಂಡೋಗೋದು ಪೇಷಂಟ್ನ ಈಗ ಇಬ್ಬಿಬ್ರು ಇರ್ತಾರಪ್ಪ ಒಬ್ಬಗೆ ಹೆಚ್ಚು ಕಡಿಮೆ ನೀನು ಒಬ್ಬನೇ ಎತ್ಕೊಂಡು ಹೋಗತ್ತದ ಪಂಚಾಯತಿ ರೋಡು ಮ್ಯಾಪು ಎಲ್ಲ ಇದೆ ಆಮೇಲೆ ಅಲ್ಲೂ ಮನೆಗಳಿದ್ದಾವೆ ಅವರಿಗೆಲ್ಲಕ್ಕೆ ಕೈ ಎತ್ರಣ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಇನ್ನ ಕಲ್ಲಾಡ್ಸೋದು ನೋಡಿ ಮತ್ತೆ ಗೊತ್ತಾಗ್ತದೆ. ಹಾ ನೀನ್ ತಾಕತ್ ನೋಡ್ತಿ ಉಣ್ಸ ಈಗ ಈ ಕಲ್ಲಾಡ್ಸೋ ಕಲ್ಲಾಡ್ಸು ಉಣ್ಸಲ್ಲ ನೋಡ್ತೀನಿ ನೋಡೋಣ ಉಣ್ಸಲ್ಲ ನೋಡ್ತೀನಿ ಹೋಗಲ್ಲ ಹೋಗಲ್ಲ ನೋಡ್ತೀವಿ ಹೋಗಲ್ಲ ಉಣ್ಸಲ್ಲ ನೋಡ್ತೀವಿ ಅವರು ನಾನು ಹೇಳ್ತಾ ನಾನು ಅವ್ನ ಇದು ಮಾಡ್ತೀನಿ ಕರ್ಕೊಂಡು ಅದು ಕ್ಲೀನಾಗಿ ವಿಡಿಯೋ ಕವರೇಜ್ ಎಲ್ಲ ಮಾಡ್ಕೊಡಿ ಸರ್. ಅಲ್ಲಿಗೆ ಇರಲಿ ಇಲ್ಲಿ ಬಿಡಿ ಸರ್. ಸರ್ ಇಲ್ಲ ಇದ್ದೀನಿ ಗೌರ್ಮೆಂಟ್ ದಾರಿ ಬೇಲಿ ಹಾಕೊಂಡು ಅಂದು ಅಂತ ಬಡ್ಕೊಂತೀಯಲ್ಲ ಸುಮ್ಮನೆ ಬಡ್ಕೊಂಡು ಯಾಕೋತೀಯ ಸರ್ಕಾರಿ ರಸ್ತೆ ಗೌರ್ಮೆಂಟ್ ರಸ್ತೆಗೆ ಬೇಲಿ ಹಾಕೊಂಡು ಅಂದು ಅಂತ ಬಡ್ಕೊಂತಾನೆ. ನಾಳೆ ಮಾಡ್ತೀನಿ ಅಂತಾನೆ ಏನ್ ನಾಳೆ ಮಾಡ್ತಾನೋ ಅಲ್ಲಿ ಏನ್ ಓಡಾಡಕ್ ಬಿಡಲ್ವ ನಂಗೆ ಹಾಸ್ಪಿಟಲ್ಗೆ ಏನ್ ಮಾಡ್ತಾನೆ ನಾಳೆ ಏನ್ ಮಾಡ್ತಾನೆ
ಪಾಳ್ಯಕ್ಕೆ ಸೇರಿದಂಥ ಗ್ರಾಮ ಇದು. ಸುಮಾರು 120 ವರ್ಷದಿಂದ ಇಲ್ಲಿ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ನಾವು ಎಲ್ಲ ವಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ನನಗೆ 74 ವರ್ಷ. ಅಂದರೆ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀವಿ ಅಂತಂದರೆ ಹಳೆ ಮನೆಗಳು ಬಿದ್ದಾವೆ ನೋಡಿ. ಬೇಕಾದ್ರೆ 120 ವರ್ಷ ಆಗಿದೆ. ಅವಾಗಲಿಂದಲೂ 25 ಅಡಿ ರೋಡ್ ಇತ್ತು, ಬಿಟ್ಟಿದ್ರು. ಈಗ ಬೇಕು ಅಂತ ದುರುದ್ದೇಶದಿಂದ ಅದನ್ನು ಕಿತ್ತಾಕಿ ಬರೀ ಒಂದು ಸೈಡ್ ಮಾತ್ರ ಕಟ್ಟವ್ರೆ. ಪೂರ್ತಿ ಕಾಂಪೌಂಡ್ ಹಾಕೋದಿದ್ದರೆ ಕಾಂಪೌಂಡ್ ಪೂರ್ತಿ ಜಮೀನಿಗೆ ಹಾಕಬೇಕಾಗಿತ್ತು. ತೊಂದರೆ ಮಾಡಬೇಕು ಅನ್ನೋ ಒಂದೇ ದುರುದ್ದೇಶಕ್ಕೋಸ್ಕರ ಇಲ್ಲಿ ಇದೇ ಥರ ಮಾಡವ್ರೆ. ನಾವು ಈಗ ನೋಡಿ, ಇವರು ಕ್ಯಾನ್ಸರ್ ಪೇಷಂಟು. ಯಾರನ್ನ ಹೋಗ್ಬೇಕು ಹಾಸ್ಪಿಟ್ಲಿಗೆ ಅಂತಂದರೆ ಒಂದು ವೆಹಿಕಲ್ ಬರಲ್ಲ, ಮನೆ ಹತ್ರಕ್ಕೆ ಏನಿಲ್ಲ, ಆಂಬುಲೆನ್ಸ್ ಬರಲ್ಲ, ಕಾರ್ ಬರಲ್ಲ, ಆಟೋ ಬರಲ್ಲ, ನಡ್ಕೊಂಡು ಮಾತ್ರ ಬರ್ಬೋದು. ನಾನು 20 ವರ್ಷದ ಶುಗರ್ ಪೇಷಂಟು. ನಾನು ಕೂಡ ಇಲ್ಲಿ ಇದ್ಕೊಂಡು ಇದಾದಮೇಲೆ ಮನೆ ಬಿಟ್ಟು ನಾವು ಹೋಗಿ ಇಲ್ಲಿ ಬರೋ ಕಡೆ ಬರೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಈ ಥರ ಅನಾನುಕೂಲ ಐತಲ್ಲ ಅಂದ್ಬಿಟ್ಟು. ಆದ್ದರಿಂದ ನಮಗೆ ಅತ್ಯವಶ್ಯಕವಾಗಿ ರಸ್ತೆ ಬೇಕು. ಸರ್ಕಾರದಿಂದ 2 ಸತಿ ಬಿಲ್ ತಗೊಂಡವ್ರೆ, 25 ಅಡಿ ರೋಡ್ ಆಗಿ 2 ಸತಿ ಜಲ್ಲಿ ಹಾಕವ್ರೆ, ಮೋರಿ ಕೂಡ ಕಟ್ಟವ್ರೆ. ಸರ್ಕಾರದ ಮೋರಿ ಇದು. ಹಿಂಗಾಗಿ 750 ಅಡಿ 50 ಮೀಟ್ರ್ ರಸ್ತೆ ಮೇಲಿಂದ ಎಲಗೇನಹಳ್ಳಿ ರಸ್ತೆಯಿಂದ ಮುಂಜೂರಾಗಿ 7 ಮೀಟ್ರ್ ಅಗಲ ರಸ್ತೆ ಆಗಿದೆ. ಅದಕ್ಕೆ ದಾಖಲೆಗಳೆಲ್ಲ ಅವೆ. ಈಗ ನೋಡಿ, ಮೂರ್ತಿಯಿಂದನು ಮತ್ತೆ ಅವ್ರ ಅಣ್ಣ ಇಬ್ರು ಸೇರಿ ಇಲ್ಲಿ ಬಸವರಾಜು, ಮೂರ್ತಿ, ರುದ್ರೇಶ ಮೂವರು ಇದನ್ನ ರೋಡ್ಗೆ ಅಡ್ಡ ಹಾಕಿ ಕಟ್ಟಿ ಒಬ್ಬರನ್ನ ಒಳಗೆ ಹೋಗ್ದಂಗೆ ಮಾಡಿದ್ರೆ ನೋಡಿ. ಈಗ ಅವ್ರ ತಂದೆ ಕಾಲದಲ್ಲಿ ಬಿಟ್ಟಿದ್ರು, ಅವ್ರ ತಾತನ ಕಾಲದಾಗೂ ಬಿಟ್ಟಿದ್ರು. ಸರ್ ನಕಾಸಿ ಅಲ್ಲ, ಸರ್ಕಾರದಿಂದ ರಸ್ತೆ ಆಗಿದೆ. ರಸ್ತೆ ಮಾಡ್ಕೊಂಡು ನಾವು ಅವತ್ತಿಂದ ಓಡಾಡ್ತಿದ್ದೋ. ಈಗ 1.5 ತಿಂಗಳಿಂದ ಈ ಥರ ಅನಾನುಕೂಲ ಮಾಡಿ ಒಂದು 25 ಎಕರೆ ಜಮೀನು ಕೂಡ ತಕ್ಕಲು ಬಿದ್ದದೆ. ಟ್ರ್ಯಾಕ್ಟ್ರುಗಳು ಹೋಗಲ್ಲ, ಏನೂ ಹೋಗಲ್ಲ. ಈ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದೀವಿ. ನಾವೀಗ ನಾಡ್ ಕಚೇರಿಗೆ ಹೇಳ್ದೋ, ತಹಸೀಲ್ದಾರರಿಗೆ ಹೇಳ್ದೋ, ಮಂಡಲ ಪಂಚಾಯತಿಗೆ ಹೇಳ್ದೋ, DC ಗೆ ಹೇಳ್ದೋ, ಎಲ್ರಿಗೂ ಅಹವಾಲನ್ನು ಕೊಟ್ಟಿದ್ದೀವಿ. ಯಾರೂ ಬಂದು ಗಮನ ಹರಿಸಿ ನಮ್ಗೆ ಏನೋ ಅನುಕೂಲ ಮಾಡಿಕೊಟ್ಟಿಲ್ಲ. ಆದ್ದರಿಂದ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ರಸ್ತೆ ಮಾಡಿಕೊಡ್ಬೇಕು. ಮಾಧ್ಯಮದವ್ರ ಮೂಲಕ ನಾವು ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಗಮನಕ್ಕೆ ತರಲಿ, ತಂದು ನಮಗೆ ಏನು ಬೇಕೋ ಅನುಕೂಲ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನನ್ನ ಹೆಸರು ರಾಮಚಂದ್ರಯ್ಯ ಅಂತ ಅಂದ್ಬಿಟ್ಟು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಸುಮಾರು 120 ವರ್ಷದಿಂದ ಇರೋಂಥ ಶಂಕರೇಗೌಡರು ಪಾಳ್ಯ ಈ ಎಲಕೆತ್ನಳ್ಳಿ ಮತ್ತು ನಿಡವಂದ ರಸ್ತೆಯಿಂದ 800 ಮೀಟ್ರ್ ಒಳಗಡೆ ಇದೆ ಇದು ಶಂಕರೇಗೌಡರು ಪಾಳ್ಯ. 120 ವರ್ಷದಿಂದನೂ ಇದ್ದಾರೆ, ಜನಗಳೆಲ್ಲ ವಾಸ ಇದ್ದೀವಿ. ಸುಮಾರು 15-16 ಮನೆಗಳಿದ್ದಾವೆ, ವಾಸ ಇದ್ದಾರೆ. ಸುಮಾರು 100-150 ಅಷ್ಟು ದನ ಕರುಗಳು ಇದ್ದಾವೆ. ಆಮೇಲೆ ಒಂದು ಕುರಿ ಫಾರಮ್ಮು ಸಮೇತ ಇದೆ. ಅದಕ್ಕೆ 15 ಮನೆಗಳೆಲ್ಲ ಇದ್ದು, ಒಂದು ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಇರೋಂಥವ್ರು ಇದ್ದಾರೆ, ಎಲ್ಲರೂ ಇದ್ರು, ಸ್ಟ್ರೋಕ್ ಇದ್ದಾರೆ, ವೃದ್ಧರಿದ್ದಾರೆ, ವಯಸ್ಸಾಗಿರೋರು ಎಲ್ಲರೂ ಇದ್ರು. ಏನೋ ಒಂದು ಅಚಾನಕ್ ಆಗಿ ಒಂದು ಅನಾರೋಗ್ಯ ವ್ಯವಸ್ಥೆ ಆಯ್ತು ಅಂದ್ರು ಸಹ ಬರೋಕ್ಕಾಗಲ್ಲ. ಒಂದು ವೆಹಿಕಲ್ ಸಹ ಒಳಗೆ ಹೋಗಕ್ಕಾಗಲ್ಲ. ಅಧಿಕಾರಿಗಳಿಗೆ DC, ತಹಸೀಲ್ದಾರು ಮತ್ತೆ PDO, EO, ರೆವಿನ್ಯೂ, RI, VA ಎಲ್ಲಾರ ಗಮನಕ್ಕೂ ತಂದ್ರು ಸಹ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಂಗೆ ಅವ್ರ ಪಾಡ್ಗೆ ಅವರು ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಈ ಏನು ಒತ್ತುವರಿ ಮಾಡಿದ್ದಾನೆ ರುದ್ರೇಶ್ ಮತ್ತು ಮೂರ್ತಿ ಅನ್ನೋ ವ್ಯಕ್ತಿಗಳು ರಾಜಕೀಯವಾಗೂ ಬಲವಾಗಿದ್ದಾರೆ, ಹಣಕಾಸುವಾಗೂ ಬಲವಾಗಿದ್ದು ಅವ್ರನ್ನೆಲ್ಲ ಅವರು ಈವನ್ ಊರುಗಳಿಗೆ ಹೇಳ್ತಾರೆ, ಎಷ್ಟೇ ಕೋಟಿ ಖರ್ಚಾದ್ರು ನಾವು ದಾರಿ ಬಿಡಕೊಡಲ್ಲ, ನಾನು ಯಾರನ್ನ ಬೇಕಾದ್ರೂ ನಾನು ಖರೀದಿ ಮಾಡ್ಕೊಂಡು ನನ್ನಂತೆ ನಾನು ಮಾಡ್ಕೊಬೋದು, ಈ 25 ಎಕರೆ ಏನು ಇದೆಯೋ ಅಷ್ಟು ನನಗೆ ಕೊಟ್ಬಿಟ್ರಿ, ನಾನು ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಬಿಟ್ಟು ನಾನು ಮಾಡ್ಕೊಂಡು ನಾನು ಆಮೇಲೆ ದಾರಿ ನಾನು ಮಾಡ್ಕೊತೀನಿ, ಕೊಟ್ಬಿಟ್ಟು ನಿಮ್ಮ ಪಡೆಗೆ ನೀವು ಎಲ್ಲೇ ಬೇಕಾದ್ರೆ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟು ಅನ್ನೋ ಲೆಕ್ಕದಾಗಿ ಈ 25 ಎಕರೆ 30 ಎಕರೆ ಜಮೀನನ್ನು ಹೊಡಿಬೇಕು, ಹೊಡೆದ್ಬಿಟ್ಟು ಅದರಲ್ಲೂ ದುಡ್ಡು ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದ ಇಡೀ ಊರು ಗ್ರಾಮಸ್ಥರಿಗೆ ತೊಂದರೆ ಮಾಡ್ಕೊಂಡು ದನ ಕರುಗಳಿಗೆ 100 ಜನಗಳಿಗೆ ಅವ್ಯವಸ್ಥೆಗಳು ಆಗಿದ್ದಾವೆ. ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು ಅಧಿಕಾರಿಗಳನ್ನಾಗಲಿ ಇವ್ರನ್ನೆಲ್ಲರನ್ನ ಏನಂತ ಕೇಳ್ಕೊತಾ ಇದ್ದೀವಿ ಅಂದರೆ, ಈ ಅವ್ಯವಸ್ಥೆನ ನಮಗೆ ದೂರ ಮಾಡಿ ಇನ್ಮೇಲಾದ್ರೂ ಈ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳೋದು ಇದು ಮಾಡಿಕೊಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಸಿದ್ದರಾಜು, ಶಂಕರೀನ್ ಪಾಳ್ಯ. ಇಲ್ಲಿ ನಮ್ಮ 16 ಮನೆಗಳಿವೆ. ನಮ್ದು ಇಲ್ಲಿ ನಾವು ಇಲ್ಲಿ ಮನೆ ಇಲ್ಲದ ಹಳೆ ಮನೆ ಬಿದ್ದೋಗಿರೋ ಕಾರಣದಿಂದ ನಾವು ದಾಬಸ್ಪೇಟೆಲ್ ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಇಲ್ಲಿ ಒಂದು ನಮ್ಮ ಜಮೀನಲ್ಲಿ ಕುರಿ ಶೆಡ್ ಮಾಡಿ ಒಂದು ಫ್ಯಾಮಿಲಿ ಇಟ್ಟಿದ್ದೀವಿ. ಆ ಕುರಿಗೆ ಮೇವುಗಳು ಏನಾದರೂ ಕಳಿಸ್ಬೇಕು ಅಂದರೆ, ಮತ್ತು ಇಲ್ಲಿ ಒಂದು ಕ್ಯಾನ್ಸರ್ ಪೇಷಂಟ್ ಅವರೇ, ನಮ್ಮ ರಿಲೇಷನ್ನೇ, ನಮ್ಮ ಅಕ್ಕನೇ ಆಗಬೇಕು. ಅವರು ಕಾಯಿಲೆ ಬಿದ್ದಾಗಲೂ ಒಂದು ಆಟೋ ಕೂಡ ಸಹ ಈ ಜಾಗದಲ್ಲಿ ಬರ್ತಾ ಇಲ್ಲ. ಒಬ್ಬ ಹಾರ್ಟ್ ಪೇಷಂಟ್ ಅವನೇ ನಮ್ಮ ರಿಲೇಷನ್ನಲ್ಲೇ. ಒಂದು ಆಂಬುಲೆನ್ಸ್ ಆಗಲಿ ಯಾವುದು ಬರೋಕ್ಕಾಗ್ತಾ ಇಲ್ಲ.
ಸುಮ್ಮನೆ ಅನಾವಶ್ಯಕ ನೋಡಿ 120 ವರ್ಷದ್ದು ನಮ್ಮ ಮಾವನ ಕಾಲದಿಂದನೂ ಇದ್ದಿದ್ದ ಜಾಗನ ಇವರು ಈಗ ದುರುದ್ದೇಶದಿಂದ ಈ ರಾಜಕೀಯದವ್ರನ್ನ ಬಳಸ್ಕೊಂಡು ಈ ಥರ ತೊಂದರೆ ಕೊಡ್ತಾವ್ರೆ. ನಾವು ಎಷ್ಟೇ ಹೇಳಿದ್ರು ಇದು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆದ್ರಿಂದ ಆ ಮುಳ್ತಂತಿ ಬೇಲಿನ ನಮಗೆ ತೆರವುಗೊಳಿಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಬೇಡ್ಕೊಂತ ಇದ್ದೀನಿ. ಗೌರ್ಮೆಂಟ್ ರಸ್ತೆ ಇದು, ಸಾರ್ವಜನಿಕರ ಸಸ್ತು. ಅವರು ನಮ್ದು ಅವತ್ತು ಸರಿ ಅವ್ರದ್ದೇ ಆಗಿದ್ರೆ ಸರ್ಕಾರದವ್ರು ಗೌರ್ಮೆಂಟ್ ರೋಡ್ ಬಂದಾಗ ಅವತ್ತೇ ಯಾಕೆ ತಡಿಬಾರ್ದಾಗಿತ್ತು? ಇವರು ಅವತ್ತೇ ತಡಿಬೋದಾಗಿತ್ತು. 2-3 ಸತಿ ರೋಡ್ ಮಾಡಿದ್ದಾರೆ. 84ರಲ್ಲೇ ಈ ರೋಡ್ ಆಗಿದ್ದಾಗ ಅವತ್ತೇ ತಡಿಬೋದಾಗಿತ್ತಲ್ಲ. ಇವರು ಮಾಡಬೇಡಿ, ನಮ್ಮ ಜಮೀನಲ್ಲಿ ರೋಡ್ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತು. ನಾವು ಅವತ್ತೇನೋ ಒಂದು ವ್ಯವಸ್ಥೆ, ಎಲ್ಲ ಸರ್ಕಾರಿ ಜಮೀನು ಇದ್ರೂ ಸರ್ಕಾರಿ ರೋಡಲ್ಲಿ ಓಡಾಡ್ತಾ ಇದ್ದಿದ್ದನ್ನ ಇವ್ರು ಏಕಾಏಕಿ ಬಂದು ಇವಾಗ ನಾವೆಲ್ಲೆಲ್ಲೋ ಇರ್ತೀವಿ ಇಲ್ದಾಗ ಬಂದು ಇವರು ಮುಳ್ತಂತಿ ಬೇಲಿ ಹಾಕೊಂಡು ನಮಗೆ ಸುಮ್ಮನೆ ಓಡಾಡೋಕೆ ತೊಂದರೆ ಮಾಡ್ಕೊಂಡು, ಈಗ ನಾವು ಒಂದು ಫ್ಯಾಮಿಲಿ ಇಟ್ಟಿದ್ದೀವಿ, ಅವ್ರಿಗೊಂದು ನೀರೇ ಬೇಕು, ಒಂದು ಕುರಿಗೆ ಮೇವೇ ಬೇಕು, ಎಲ್ಲೋತ್ತಾರೆ? ತಂತಿ ಬೇಲಿ ಹಾಕ್ಬೇಡಿ ಅಂತ ಬಂದಾಗ ರೇಣುಕಾ, ಇದೇ ಕರ್ಮಣೆ ಪಾಳ್ಯ.